ಇನ್ಕಮ್ ಫ್ರಮ್ ಸ್ಯಾಲರೀಸ್ನ ಕೆಲವು ಪರ್ಕ್ವಿಸಿಟ್ಸು ಮತ್ತು ಕೆಲವು ಅಲೈನ್ಸಸ್ ಕೊಟ್ಟಿರೋ ಪ್ರಾಬ್ಲಮ್ಮು ಕಾನ್ಸಂಟ್ರೇಟ್ ಮಾಡೋಣ. ಸೊ ಬೋರ್ಡ್ ಮೇಲೆ ಪ್ರಾಬ್ಲಮ್ ಬರೆದಿದ್ದೀನಿ, ನೀವು ಕೂಡ ಬರ್ಕೊಳ್ಳಿ. ಇನ್ಕಮ್ ಫ್ರಮ್ ಸ್ಯಾಲರಿ. ಮಿಸ್ಟರ್ ವಿಕಾಸ್ ಈಸ್ ಅನ್ ಎಂಪ್ಲಾಯಿ ಆಫ್ HCL Limited. He supplies you the following particulars of his income. First point, basic salary rupees 20,000 per month. Second point, rupees 5,000 per DA rupees 5,000 per month. Bracketally 50% enters into salary benefit. Point number 3, fixed medical allowance rupees 1,000 per month. Point number 4, education allowance rupees 500 per month per child for his 3 children. Fifth point, transport allowance rupees 1,200 per month. Sixth point, city compensatory allowance rupees 100 per month. Seventh point, employer's contribution to RPF at 15% of salary. Eighth point, interest credited to RPF at 9.5% per annum rupees 28,000. Ninth point, he is provided with the free lunch in the office. The cost per meal is rupees 50. The employer, 10th point, the employer has given him the use of small car which he uses for both personal and official purpose. He meet the expenses out of his pocket. 11th point, he was also provided with the rent-free house at Bangalore for which the employer paid the rent of rupees 9,000 per month. He was also allowed the use of furniture costing rupees 28,000 respectively. 12th point, life insurance premium of rupees 12,000 was paid by the employer on an insurance policy of rupees 2,40,000. ಇಷ್ಟು ಮಾಹಿತಿ ಕೊಟ್ಬಿಟ್ಟು ಕಂಪ್ಯೂಟ್ ಹಿಸ್ ಟ್ಯಾಕ್ಸಬಲ್ ಸ್ಯಾಲರಿ ಅಂತ ಕೊಟ್ಟಿದ್ದಾರೆ. ಸೊ ನಾವು ಈ ಪ್ರಾಬ್ಲಮಲ್ಲಿ ಅನಲೈಸ್ ಮಾಡ್ತಾ ಹೋಗೋಣ. ನಾವು ಯಾವ ಥರ ನೋಡೋ, ಇದರಲ್ಲಿ ಅಡ್ಜಸ್ಟ್ಮೆಂಟ್ ಯಾವುದಿದೆ ಅಂತ ಫಸ್ಟ್ ಐಡೆಂಟಿಫೈ ಮಾಡ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಇದರಲ್ಲಿ ಬರೋದು ಯಾವುದಪ್ಪ ಅಂತ ಹೇಳಿದರೆ, ಎಜುಕೇಷನ್ ಅಲೈನ್ಸ್ ಒಂದು ಅಡ್ಜಸ್ಟ್ಮೆಂಟ್ ಬರುತ್ತೆ. ನೆಕ್ಸ್ಟ್ ಬಂದು RPF ಒಂದು ಅಡ್ಜಸ್ಟ್ಮೆಂಟ್ ಇದೆ. ಇಂಟ್ರೆಸ್ಟ್ ಆನ್ RPF ಅಡ್ಜಸ್ಟ್ಮೆಂಟ್ ಬರಲಿಕ್ಕಿಲ್ಲ, ಯಾಕಂದರೆ ಇದು 9.5% ಅಂತ ಇದೆ. ಇಲ್ಲಿ 9.5% ವರೆಗೂ ಎಕ್ಸೆಂಪ್ಟೆಡ್ ಇದೆ ಆ್ಯಕ್ಚುಲಿ, ಹಾಗಾಗಿ ಅದು ಅಡ್ಜಸ್ಟ್ಮೆಂಟ್ ಏನು ಬರೋದಿಲ್ಲ, ಏನು ನಿಲ್ ಬರುತ್ತೆ ಅದು. ಆಮೇಲೆ ನೆಕ್ಸ್ಟು ಇನ್ಯಾವುದಿದೆ ಅಂದರೆ ಇದು 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 ಏನು ಅಡ್ಜಸ್ಟ್ಮೆಂಟ್ ಇಲ್ಲ ಬಿಡಿ, ಏನು ಸಮಸ್ಯೆ ಇಲ್ಲ. ನೆಕ್ಸ್ಟ್ ಇದು RFA ಇದೆ ನೋಡಿ, ರೆಂಟ್ ಫ್ರೀ ಹೌಸ್. He was also provided with rent-free house, RFA, rent-free accommodation. ಇದು ಅಡ್ಜಸ್ಟ್ಮೆಂಟ್ ಇರುತ್ತೆ RFA. ನೆಕ್ಸ್ಟು ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಏನು ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟ್ಲಿ ನಾವು ಬರ್ಕೋಬೇಕಾಗುತ್ತೆ. ಸೊ ಈ ಪ್ರಾಬ್ಲಮ್ನ 1 by 1 ಅಡ್ಜಸ್ಟ್ಮೆಂಟ್ ಐಡೆಂಟಿಫೈ ಮಾಡಿ ಆದ ಮೇಲೆ ನಾವು ನೋಡ್ತಾ ಹೋಗೋಣ. ಬೇಸಿಕ್ ಸ್ಯಾಲರಿ rupees 2,000 per month ಅಂದರೆ ಇಂಟು 12 ಮಾಡ್ಕೋಬೇಕು. ಡಿಯರ್ನೆಸ್ ಅಲೈನ್ಸು rupees 5,000 per month ಅಂದರೆ ಇಂಟು 12 ಮಾಡ್ಕೋಬೇಕು. ಈ ಎಂಟರ್ ಅಂತ ಏನು ಕೊಟ್ಟಿದ್ದಾರೆ, ಇದು ಫಸ್ಟ್ ಸ್ಯಾಲ್ರಿ ಬರ್ಕೋತೀವಲ್ಲ ನಾವು, ಅಲ್ಲೇನು ಮಾಡೋದು ಅವಶ್ಯಕತೆ ಇರೋದಿಲ್ಲ. ಇದು ಮಾತ್ರ ನಾವು ಹಾಕ್ಕೋಬೇಕು. 5,000 ಇಂಟು 12 ಮಾಡಿಕೊಂಡು ಸ್ಯಾಲ್ರಿ ಫಾರ್ಮ್ಯಾಟಲ್ಲಿ ಹಾಕ್ಕೋಬೇಕು. ಈ ಎಂಟರ್ ಆಗಿರೋದು ನಮ್ಗೆ ಎಲ್ಲಿ ಬೇಕಾಗುತ್ತಂದರೆ, ಸ್ಯಾಲರಿ ಫಾರ್ ದಿ ಪರ್ಪಸ್ ಆಫ್ ಕ್ಯಾಲ್ಕುಲೇಷನ್ ಆಫ್ RFA ಇದೆಯಲ್ಲ, RFA ಮತ್ತು RPFಗೆ ಇವೆರಡಕ್ಕೂ ಬೇಕಾಗುತ್ತದು ಎಂಟರ್ ಆಗಿರೋದು. ಸೊ ಹಾಗಾಗಿ ಅಲ್ಲಿ ತಗೋಬೇಕಾಗುತ್ತದು. ನೆಕ್ಸ್ಟು ಫಿಕ್ಸೆಡ್ ಮೆಡಿಕಲ್ ಅಲಯನ್ಸು 1,000 per month ಇಂಟು 12. ಎಜುಕೇಷನ್ ಅಲಯನ್ಸು rupees 500 per month per child ಫಾರ್ ಹಿಸ್ 3 children. ಸೊ ಇದನ್ನು ಅವರು 500 per month per child ಫಾರ್ 3 children ಅಂತ ಕೊಟ್ಟಿದ್ದಾರೆ. 500 ಇಂಟು 12 ಇಂಟು 3 ಮಾಡಿಕೊಂಡು ಇನ್ನರ್ ಕಾಲಮಲ್ಲಿ ಬರ್ಕೊಂಡು, ಎಕ್ಸೆಂಪ್ಟೆಡು ಆ್ಯಕ್ಚುಲಿ ಇರೋದು 2 ಮಕ್ಕಳಿಗೆ, ಎಜುಕೇಷನ್ ಅಲಯನ್ಸ್ ಇರೋದು 100 rupees ಮಾತ್ರ. ಸೊ 500 ಇಂಟು 12 ಇಂಟು 3 ಮಾಡಿಕೊಂಡು ಇನ್ನರ್ ಕಾಲಮಲ್ಲಿ ಬರ್ಕೊಳ್ಳಿ. ಅದರಲ್ಲಿ ಎಕ್ಸೆಂಪ್ಟೆಡು 100 ಇಂಟು 12 ಇಂಟು 2 ಮಾಡಿದ್ರೆ ನಮಗೆ ಆ್ಯಕ್ಚುಲಿಂದ ಎಕ್ಸೆಂಪ್ಟೆಡ್ ಮೈನಸ್ ಮಾಡಿದ್ರೆ ಟ್ಯಾಕ್ಸಬಲ್ ಬರುತ್ತಲ್ಲ, ಅದು ಔಟರ್ ಕಾಲಮಲ್ಲಿ ಹಾಕ್ಕೋಬೇಕಾಗತ್ತೆ. ಸೊ ಟ್ರಾನ್ಸ್ಪೋರ್ಟ್ ಅಲಯನ್ಸು ಫುಲ್ಲಿ ಟ್ಯಾಕ್ಸಬಲ್ಲು 1,200 ಇಂಟು 12. ಅಕಸ್ಮಾತ್ ಏನಾದರೂ ಟ್ರಾನ್ಸ್ಪೋರ್ಟ್ ಅಲಯನ್ಸು ಹ್ಯಾಂಡಿಕ್ಯಾಪ್ ಎಂಪ್ಲಾಯಿಗೆ ಏನಾದರೂ ಕೊಟ್ಟಿದ್ರೆ, ಹ್ಯಾಂಡಿಕ್ಯಾಪ್ ಎಂಪ್ಲಾಯಿ ಅಂತ ಇದ್ದರೆ rupees 3,200 per month ಇಟ್ ಈಸ್ ಟ್ಯಾಕ್ಸ್, ಇದು ಎಕ್ಸೆಂಪ್ಟೆಡು. 3,200ವರೆಗೂ ಹ್ಯಾಂಡಿಕ್ಯಾಪ್ ಎಂಪ್ಲಾಯಿಗೆ ಎಕ್ಸೆಂಪ್ಟೆಡ್ ಅದು. ಈ ಎಜುಕೇಷನ್ ಅಲಯನ್ಸು ಮತ್ತು ಟ್ರಾನ್ಸ್ಪೋರ್ಟ್ ಅಲಯನ್ಸ್ ಏನಿದೆ, ಇದು ಸೆಂಟ್ರಲ್ ಗೌರ್ಮೆಂಟಿಂದ ಫಿಕ್ಸ್ ಮಾಡಿರ್ತಕ್ಕಂಥ ಅಲಯನ್ಸ್ಗಳು. ಅದು ನೀವು ಆ್ಯಕ್ಚುಲಿ ಎಷ್ಟೇ ಖರ್ಚಾಗಿರಲಿ ಅದು ಅವರು ಫಿಕ್ಸ್ ಮಾಡಿರ್ತಾರೆ. ಅದು ಏನು ಫಿಕ್ಸ್ ಮಾಡಿರ್ತಾರೆ ಅದೇ. ಈಗ ಫಾರ್ ಎಕ್ಸಾಂಪಲ್ ಎಜುಕೇಷನ್ ಅಲಯನ್ಸ್ ನಾನು ಹೇಳಿದೆ 100 rupees ಅಷ್ಟೇ, 2 ಮಕ್ಳಿಗೆ ಮಾತ್ರ. ಸೊ ಅವ್ರು ಫಿಕ್ಸ್ ಮಾಡಿರ್ತಾರೆ. ಇದಕ್ಕೆ ಟ್ರಾನ್ಸ್ಪೋರ್ಟ್ ಅಲಯನ್ಸ್ಗೆ 3,200 ಫಿಸಿಕಲಿ ಹ್ಯಾಂಡಿಕ್ಯಾಪ್ ಎಂಪ್ಲಾಯಿಗೆ ಹೇಳಿರ್ತಾರೆ. ಇದು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಎಂಪ್ಲಾಯಿ ಕೇಸ್ ಅಲ್ಲ, ಹಾಗಾಗಿ 1,200 rupees per month ನಾವು ಹಾಕೋಬೇಕಾಗತ್ತೆ ಇಂಟು 12.
ನೆಕ್ಸ್ಟು CCA ಸಿಟಿ ಕಾಂಪನ್ಸೇಟರಿ ಅಲಯನ್ಸು, ಇದನ್ನು CCA ಅಂತಲೂ ಕೂಡ ಕರಿತೀವಿ ನಾವು. 100 × 12. ನೆಕ್ಸ್ಟು ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟು RPF ಅಟ್ 15% ಸ್ಯಾಲರಿ, ಅಂದರೆ ಅಪ್ ಟು 12% ಇದೆ ಎಕ್ಸೆಂಪ್ಟೆಡ್ ಇದೆ. 15 - 12 ಮಾಡಿದ್ರೆ 3 ಬರುತ್ತೆ. 3% ಆಫ್ ಸ್ಯಾಲ್ರಿ. RPFಗೆ ಸ್ಯಾಲ್ರಿ ಡೆಫಿನೇಷನ್ ಹಾಕ್ಕೊಂಡು ಫಸ್ಟು ಸ್ಯಾಲ್ರಿ ಕಂಡು ಹಿಡ್ಕೊಂಡು ಅದರ 3% ಮಾಡ್ಕೋಬೇಕಾಗತ್ತೆ ನಾವು. ನೆಕ್ಸ್ಟು ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು RPF 9.5%, ಇದು ಅಪ್ ಟು 9.5% ಎಕ್ಸೆಂಪ್ಟೆಡ್ ಇದೆ, ಇದು ನಿಲ್ ಬರುತ್ತೆ. ಆಮೇಲೆ ಫ್ರೀ ಲಂಚು ಪ್ರೊವೈಡ್ ಮಾಡಿರ್ತಾರೆ ಆಫೀಸಲ್ಲಿ. ಆ ಮೀಲ್ನ ಅಮೌಂಟ್ ಎಷ್ಟಿದೆ ಅಂದರೆ ₹50 ಇದೆ. ಅಪ್ ಟು ₹50 ಮೀಲು ಎಕ್ಸೆಂಪ್ಟೆಡ್ ಇದೆ, ಹಾಗಾಗಿ ಇದು ಕೂಡ ಎಕ್ಸೆಂಪ್ಟೆಡ್ ಬರುತ್ತೆ. ಇದು ಪರ್ಕ್ವಿಸಿಟು. ನೆಕ್ಸ್ಟ್ ಪರ್ಕ್ವಿಸಿಟು ಇದೆ ಯೂಸ್ ಆಫ್ ಸ್ಮಾಲ್ ಕಾರ್ ಕೊಟ್ಟಿದ್ದಾರೆ. ಲೆಸ್ ದ್ಯಾನ್ 1.6 ಈ ಯೂಸಸ್ ಫಾರ್ ಬೋತ್ ಪರ್ಸನಲ್ ಆ್ಯಂಡ್ ಆಫೀಸ್ ಪರ್ಪಸು. ಹಿ ಮೀಟ್ ದಿ ಎಕ್ಸ್ಪೆನ್ಸಸ್ ಔಟ್ ಆಫ್ ಹಿಸ್ ಓನ್ ಪಾಕೆಟ್. ಅಂದರೆ ವರ್ಕರ್ರೇನೆ ಇದರ ಎಕ್ಸ್ಪೆನ್ಸಸ್ನ ಬೇರ್ ಮಾಡ್ತಾನೆ. ಯಾವಾಗ ವರ್ಕರ್ ಇದರ ಎಕ್ಸ್ಪೆನ್ಸಸ್ ಬೇರ್ ಮಾಡ್ತಾನೋ ಅದು 600 ಪರ್ ಮಂತ್ ಆಗುತ್ತೆ. ಸೊ ಸ್ಮಾಲ್ ಕಾರಿಗೆ 600 × 12 ಮಾಡಿಕೊಂಡು ಅಮೌಂಟ್ ಹಾಕ್ಕೋಬೇಕು. ನೆಕ್ಸ್ಟು ಕೂಡ ಇನ್ನೊಂದು ಪರ್ಕ್ವಿಸಿಟ್ ಕೊಟ್ಟಿದ್ದಾನೆ. ಈ ವಾಸ್ ಆಲ್ಸೋ ಪ್ರೊವೈಡೆಡ್ ವಿತ್ ದಿ ರೆಂಟ್ ಫ್ರೀ ಹೌಸ್ RFA ನಾವು ಕ್ಯಾಲ್ಕುಲೇಟ್ ಮಾಡಿ, ಇದು ಬ್ಯಾಂಗ್ಳೂರು ಸಿಟಿ ಅಂದರೆ 15% ಆಫ್ ಸ್ಯಾಲ್ರಿ. ಆದರೆ ಇದು RFA ರೆಂಟಿಗೆ ದಿ ಎಂಪ್ಲಾಯರ್ ಪೇಡ್ ದ ರೆಂಟ್ ಅಂತ ಇದೆ. ಅಂದರೆ ಎಂಪ್ಲಾಯರ್ದು ಓನ್ ಮನೆ ಅಲ್ಲ, ಇದು ರೆಂಟಿಗೆ ತಗೊಂಡು ಕೊಟ್ಟಿರೋ ಮನೆ. ಸೊ ಆವಾಗ ಫಾರ್ಮುಲಾ ಏನಾಗುತ್ತೆ RFAದು, ಅದನ್ನು ನಾವು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಎಷ್ಟು ಪಾಯಿಂಟ್ ಬರುತ್ತೆ ರೆಂಟಿಗೆ ಪೇ ಮಾಡಿದ್ರೆ? ಫಸ್ಟು ಆ್ಯಡ್ ಮಾಡೋದ್ರಲ್ಲಿ 4 ಪಾಯಿಂಟ್ ಬರುತ್ತೆ, ಲೆಸ್ ಮಾಡೋದ್ರಲ್ಲಿ 2 ಪಾಯಿಂಟ್ ಬರುತ್ತೆ. ಸೊ ಆ್ಯಡ್ ಮಾಡೋದ್ರಲ್ಲಿ 4 ಪಾಯಿಂಟ್ ಯಾವುದು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಫಸ್ಟ್ ಒನ್ ಯಾವುದು ಅಂದರೆ ₹15,000 ಆಫ್ ಸ್ಯಾಲರಿ ಆರ್ ಲೀಸ್ ಆರ್ ರೆಂಟ್ ಅಮೌಂಟ್ ವಿಚ್ ಎವರ್ ಈಸ್ ಲೆಸ್. ಆಮೇಲೆ 2ನೇ ಪಾಯಿಂಟು ಕಾಸ್ಟ್ ಆಫ್ ಫರ್ನಿಚರು ಕೊಟ್ಟಿದ್ದಾರೆ 10%. 3ನೇ ಪಾಯಿಂಟು ಹೈರ್ ಚಾರ್ಜಸ್ ಪೇಡ್ ಬೈ ದಿ ಎಂಪ್ಲಾಯರ್ ಕೊಟ್ಟಿದ್ರೆ 10%. ಮತ್ತು ರೆಂಟ್ ಚಾರ್ಜಸ್ ಆಫ್ ಫರ್ನಿಚರ್ ಪೇಡ್ ಬೈ ದಿ ಎಂಪ್ಲಾಯರ್ ಅಂತ ಕೊಟ್ಟಿದ್ರೆ ಅದು ಕೂಡ ನಾವು ತಗೋಬೇಕಾಗುತ್ತೆ. ಸೊ ನೆಕ್ಸ್ಟು ಮೈನಸ್ ಮಾಡೋದ್ರಲ್ಲಿ 2 ಯಾವುದು? ಹೈರ್ ಚಾರ್ಜಸ್ಸು ಮತ್ತು ರೆಂಟ್ ಚಾರ್ಜಸ್ ಪೇಡ್ ಬೈ ದಿ ಎಂಪ್ಲಾಯಿ, ಇದರ ಮೈನಸ್ ಮಾಡ್ಕೋಬೇಕು. ಇದರಲ್ಲಿ ಅದು ಯಾವುದೂ ಇಲ್ಲ, ಬರೀ 2 ಇರೋದು. ಒಂದು ರೆಂಟ್ ಅಮೌಂಟ್ ಇದೆ, ಇನ್ನೊಂದು ಫರ್ನಿಚರ್ ಇದೆ. 15% ಆಫ್ ಸ್ಯಾಲ್ರಿ ಮಾಡಿಕೊಂಡು ಅವೆರಡರಲ್ಲಿ ಕಡಿಮೆ ಯಾವುದಿದೆ ಅದು ಮತ್ತು ಫರ್ನಿಚರ್ ಮಾಡಿದ್ರೆ ನಮಗೆ ಟ್ಯಾಕ್ಸಬಲ್ RFA ಬಂದ್ಬಿಡುತ್ತೆ. ಆಮೇಲೆ ಲಾಸ್ಟ್ ಪಾಯಿಂಟು ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಆಫ್ ₹12,000 ವಾಸ್ ಪೇಡ್ ಬೈ ದಿ ಎಂಪ್ಲಾಯರ್. ಒಬ್ಬ ಎಂಪ್ಲಾಯಿಗೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮು ಪೇ ಮಾಡಿದಾಗ, ಒಬ್ಬ ವರ್ಕರ್ನ ಲೈಫ್ ಇನ್ಶೂರೆನ್ಸ್ ಪೇ ಮಾಡಿದಾಗ ಟ್ಯಾಕ್ಸಬಲ್ ಅದು. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಆಗಲಿ, ಟ್ಯಾಕ್ಸ್ ಆಗಲಿ, ಪೆನಾಲ್ಟಿ ಆನ್ ಟ್ಯಾಕ್ಸ್ ಆಗಲಿ, ಇದೆಲ್ಲನೂ ಒಬ್ಬ ಎಂಪ್ಲಾಯರ್ ಏನಾದರೂ ಒಬ್ಬ ಎಂಪ್ಲಾಯಿ ಪರವಾಗಿ ಪೇ ಮಾಡಿದ್ರೆ ಅದು ಟ್ಯಾಕ್ಸಬಲ್ಲು. ಇಲ್ಲಿ ಇನ್ಶೂರೆನ್ಸಲ್ಲಿ ಮೆಡಿಕಲ್ ಇನ್ಶೂರೆನ್ಸ್ ಒಂದು ಬರುತ್ತೆ, ಮೆಡಿಕ್ಲೇಮ್ ಇನ್ಶೂರೆನ್ಸ್ ಅಂತ ಒಂದು ಬರುತ್ತೆ. ಸೊ ಮೆಡಿಕಲ್ ಇನ್ಶೂರೆನ್ಸ್ ಏನಾದರೂ ಒಬ್ಬ ಎಂಪ್ಲಾಯಿಗೆ ಪೇ ಮಾಡಿದರೆ ಅದು ನಾಟ್ ಟ್ಯಾಕ್ಸಬಲ್, ಎಕ್ಸೆಂಪ್ಟೆಡ್, ಅದು ಟ್ಯಾಕ್ಸ್ ಫ್ರೀ ಅದು. ಆದರೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಪೇ ಮಾಡಿದರೆ ಇಟ್ ಈಸ್ ಟ್ಯಾಕ್ಸಬಲ್. ಸೊ ಹಾಗಾಗಿ ನಾವು ಈ ಪಾಲಿಸಿ ಅಮೌಂಟ್ ಏನು ಕೊಟ್ಟಿದ್ದಾರೆ ಇಟ್ ಈಸ್ ಇರ್ರೆಲೆವೆಂಟ್, ಇದೇನು ನೋಡಬೇಡಿ, ಬರೀ ಅಮೌಂಟ್ ಮಾತ್ರ ನಾವು ಹಾಕ್ಕೋಬೇಕಾಗತ್ತೆ. ಸೊ ಹಾಗಾಗಿ 1 by 1 ನಾವಿವಾಗ ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಫಸ್ಟು ನಮಗೆ ಮೇಜರಾಗಿ ಇಲ್ಲಿ ಬೇಕಾಗಿರೋದು ಯಾವುದು? RPF ಒಂದು ನೋಡ್ಕೋಬೇಕು, ಆಮೇಲೆ RFAದು ಒಂದು ನೋಡ್ಕೋಬೇಕು. ಸೊ RPF ಮತ್ತು RFA ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆದ ಮೇಲೆ ನಾವು ಫರ್ದರ್ ಇನ್ಕಮ್ ಫ್ರಮ್ ಸ್ಯಾಲ್ರಿಗೆ ಹೋಗ್ಬೋದು. ಸೊ ಇಲ್ಲಿ ಪಾಯಿಂಟ್ ನಂಬರ್ 1, ಸ್ಯಾಲರಿ ಫಾರ್ RPF ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಫಸ್ಟು ಸ್ಯಾಲರಿ ಫಾರ್ RPF. ಸ್ಯಾಲರಿ ಫಾರ್ RPFಗೆ ಡೆಫಿನೇಷನ್ ಏನು? ಬೇಸಿಕ್ ಪೇ ಪ್ಲಸ್ ಡಿಯರ್ನೆಸ್ ಪೇ ಪ್ಲಸ್ DA if it is entered ಪ್ಲಸ್ ಪರ್ಸೆಂಟೇಜ್ ಆಫ್ ಕಮಿಷನ್ ಆನ್ turnover. ಸೊ ಫಸ್ಟ್ ಪಾಯಿಂಟ್ ಯಾವುದು? ಬೇಸಿಕ್ ಪೇ ಈಸ್ ಈಕ್ವಲ್ ಟು 20,000 ಬೇಸಿಕ್ ಸ್ಯಾಲರಿ 20,000 into 12, that is 2,40,000. ಸೆಕೆಂಡ್ ಪಾಯಿಂಟ್ ಡಿಯರ್ನೆಸ್ ಪೇ ಇದರಲ್ಲಿ ಕೊಟ್ಟಿಲ್ಲ, ಸೊ ಡ್ಯಾಶ್ ಹಾಕಿ. 3ನೇ ಪಾಯಿಂಟು ಡಿಯರ್ನೆಸ್ ಅಲೋಯೆನ್ಸು ಎಂಟರ್ ಆಗಿರಬೇಕು, ಕೊಟ್ಟಿದ್ದಾರೆ ಇದರಲ್ಲಿ ಡಿಯರ್ನೆಸ್ ಅಲೋಯೆನ್ಸು. ಸೊ ಏನಂತ ಕೊಟ್ಟಿದ್ದಾರೆ ಅಂದರೆ ನೋಡ್ಕೊಳ್ಳಿ, ಇಲ್ಲಿ ₹5,000 ಪರ್ ಮಂತ್, 50% ಎಂಟರ್ಸ್ ಇಂಟು ಸ್ಯಾಲ್ರಿ. ಅಂದರೆ 5,000ನ 50% ಎಷ್ಟಾಗುತ್ತೆ? 2,500 ಆಗುತ್ತೆ.
ಇಂಟು 12, 2500 ಇಂಟು 12 ಎಷ್ಟಾಗುತ್ತೆ? 30,000 ಆಗುತ್ತೆ. ಫೋರ್ತ್ ಒನ್, ಪರ್ಸೆಂಟೇಜ್ ಆಫ್ ಕಮಿಷನ್ ಕೊಟ್ಟಿಲ್ಲ, ಡ್ಯಾಶ್ ಹಾಕಿ. ಸೊ 2,70,000 ಇಸ್ ದಿ ಸ್ಯಾಲರಿ ಫಾರ್ RPF, ಸ್ಯಾಲರಿ ಫಾರ್ RPF ಆಗುತ್ತೆ. ಸೊ ಇಲ್ಲಿ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತ ಕೊಟ್ಟಿದ್ದಾನೆ ಅವನು. ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟು RPF ಅಟ್ ರುಪೀಸ್. ಸೊ ಸ್ಯಾಲರಿ ಫಾರ್ RPF ನಾವು 2,70,000 ಬರುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ 15% ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಕೊಟ್ಟಿರೋದು 15%, RPF ಅಟ್ 15%, ಎಕ್ಸೆಂಪ್ಟೆಡ್ ಇರೋದು ಎಲ್ಲಿವರೆಗೂ? ಅಪ್ ಟು 12%. ದೇರ್ಫೋರ್ ಏನಾಗುತ್ತೆ? 15 ಮೈನಸ್ 12 ಈಸ್ ಈಕ್ವಲ್ ಟು 3% ಆಫ್ ಸ್ಯಾಲ್ರಿ ಆಗುತ್ತೆ. ಸೊ ಹಾಗಂದರೆ 2,70,000 ಇಂಟು 3/100 ಮಾಡಿದ್ರೆ ಎಷ್ಟಾಗುತ್ತೆ? ಲೆಟ್ ಅಸ್ ಸಿ. ಎಂಪ್ಲಾಯರ್ಸ್ 2,70,000 into, let us check out, 2,70,000 into 3 divided by 100, 8,100 ಆಗುತ್ತೆ. ಲೆಟ್ ಮಿ ಕ್ರಾಸ್ ಚೆಕ್. ಎಸ್, 8,100 ಆಗುತ್ತೆ ಟ್ಯಾಕ್ಸಬಲ್. ಯಾವುದು? RPF. ಎರಡನೇದು ನಮಗೆ ಕ್ಯಾಲ್ಕುಲೇಷನ್ ಬೇಕಾಗಿರೋದು ಯಾವುದಂದರೆ RFA. ಸ್ಯಾಲರಿ ಫಾರ್ RFA ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ರೆಂಟ್ ಫ್ರೀ ಅಕಾಮಡೇಷನು. ಇದಕ್ಕೆ ಸ್ಯಾಲ್ರಿ ಏನಪ್ಪ ಹೇಳಿದ್ರೆ A ಪ್ಲಸ್ B ಪ್ಲಸ್ C ಪ್ಲಸ್ D ಪ್ಲಸ್ E ಪ್ಲಸ್ F. ಫಸ್ಟ್ ಪಾಯಿಂಟ್ ಏನು? A ಇಸ್ ಈಕ್ವಲ್ ಟು ಆಲ್ ಟ್ಯಾಕ್ಸಬಲ್ ಅಲೋಯೆನ್ಸಸ್. ಅಲೋಯೆನ್ಸಸ್ ಅನ್ನೋ ವರ್ಡ್ ಇಲ್ಲಿ ಎಲ್ಲಿ ಬರುತ್ತೆ ಅದು ನೋಡಿಕೊಂಡು ನೀವೆಲ್ಲನೂ ಇದರಲ್ಲಿ ಹಾಕ್ಕೋಬೇಕಾಗತ್ತೆ. ಸೊ ಯಾವ್ಯಾವ ಅಲೋಯೆನ್ಸಸ್ ಬರ್ತದೆ ಅಂತ ನಾವು ನೋಡ್ತಾ ಹೋಗೋಣ. ಸ್ಯಾಲ್ರಿ ಫಾರ್ RPFಗೆ ಆಲ್ ಟ್ಯಾಕ್ಸಬಲ್ ಅಲೋಯೆನ್ಸಸ್ಸು. ಫಸ್ಟ್ ಒನ್ ಇಲ್ಲಿ ಕೊಟ್ಟಿರೋ ಪ್ರಕಾರ ನಾವು ನೋಡ್ತಾ ಹೋದರೆ DNS ಅಲೋಯೆನ್ಸ್ ನಾವು DNL ತಗೊಬಿಡ್ತೀವಿ ಬಿಡಿ. ಫಿಕ್ಸೆಡ್ ಮೆಡಿಕಲ್ ಅಲೋಯೆನ್ಸ್, ಫಿಕ್ಸೆಡ್ ಮೆಡಿಕಲ್ ಅಲೋಯೆನ್ಸ್ ಇಸ್ ಈಕ್ವಲ್ ಟು, ಅಲ್ಲಿ ಅಮೌಂಟ್ ಎಷ್ಟಿರೋದು? 1,000 ಇಂಟು 12 ಮಾಡ್ಕೊಳ್ಳಿ, 12,000 ಆಗುತ್ತೆ. ಎರಡನೇ ಅಲೋಯೆನ್ಸ್ ಎಲ್ಲಿದೆ? ಎಜುಕೇಷನ್ ಅಲೋಯೆನ್ಸು. ಎಜುಕೇಷನ್ ಅಲೋಯೆನ್ಸು ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಅವ್ರು ಕೊಟ್ಟಿರೋದು ಎಷ್ಟು ಎಜುಕೇಷನ್ ಅಲೋಯೆನ್ಸು? 500 ಇಂಟು 12 ಇಂಟು 3 ಎಷ್ಟಾಗುತ್ತಿದ್ದು? 500 ಇಂಟು 12 ಇಂಟು 3 ಚೈಲ್ಡು 18,000 ಆಗುತ್ತೆ. ಮೈನಸ್ ಎಕ್ಸೆಂಪ್ಟೆಡ್ ಎಷ್ಟಿದೆ ಅಂತ ಮೈನಸ್ ಮಾಡ್ಕೋಬೇಕು. ಎಕ್ಸೆಂಪ್ಟೆಡ್ ಎಷ್ಟಿರೋದಂತ ಹೇಳಿದ್ರೆ 100 ಇಂಟು 12 ಇಂಟು 2 ಚೈಲ್ಡ್ ಅಷ್ಟೇ. ಸೊ 100 ಇಂಟು 12 ಇಂಟು 2, 2,400. ಸೊ ಹಾಗಾದರೆ 18,000ಅಲ್ಲಿ 2,400 ಮೈನಸ್ ಮಾಡಿದ್ರೆ 15,600 ಆಗುತ್ತೆ. 15,600. ಮೂರನೇ ಯಾವ ಅಲೋಯೆನ್ಸ್ ಕೊಟ್ಟವನ್ನ ನೋಡ್ಕೊಳ್ರಿ. ಟ್ರಾನ್ಸ್ಪೋರ್ಟ್ ಅಲೋಯೆನ್ಸ್. ಟ್ರಾನ್ಸ್ಪೋರ್ಟ್ ಅಲೋಯೆನ್ಸ್ ಕೊಟ್ಟಿದ್ದಾರೆ, ಅದು ಕೂಡ ಬರ್ಕೋಬೇಕು. ಟ್ರಾನ್ಸ್ಪೋರ್ಟ್ ಅಲೋಯೆನ್ಸು 1,200 ಇಂಟು 12 ಹಾಕ್ಕೊಳ್ಳೋಣ. 1,200 ಇಂಟು 12, 14,400. ನೆಕ್ಸ್ಟ್ ಪಾಯಿಂಟು, ಫೋರ್ತ್ ಪಾಯಿಂಟು ಯಾವ ಅಲೋಯೆನ್ಸ್ ಇದೆ? ಸಿಟಿ ಕಾಂಪನ್ಸೇಟರಿ ಅಲೋಯೆನ್ಸ್ ಇದೆ. ಸಿಟಿ ಕಾಂಪನ್ಸೇಟರಿ ಅಲೋಯೆನ್ಸು ಅದೆಷ್ಟು ಕೊಟ್ಟಿದ್ದಾರೆ ಅಂದರೆ, ಸಿಟಿ ಕಾಂಪನ್ಸೇಟರಿ ಅಲೋಯೆನ್ಸು 100 ಪರ್ ಮಂತ್ ಕೊಟ್ಟಿದ್ದಾರೆ. 100 ಇಂಟು 12 ಮಾಡ್ಕೊಳ್ಳಿ, 1,200 ಆಗುತ್ತೆ.
ಸೊ ಇನ್ನು ಯಾವುದಾದ್ರೂ ಅಲಯನ್ಸ್ ನಾವು ಬಿಟ್ಟಿದ್ದೀವ ಅಂತ ನೋಡ್ಕೊಳ್ಳಿ. ಡಿ ಎ ಒಂದು ಬಿಟ್ಬಿಡಿ, ಯಾಕಂದರೆ ಅದು ಡಿ ಎ ಡಿನಲ್ಲಿ ಬರುತ್ತೆ, ನಾವು ಹಾಕ್ಕೋಬೋದು. ಬೇಸಿಕ್ ಪೇ ಬಿನಲ್ಲಿ ಬರುತ್ತೆ, ಅದರಲ್ಲಿ ಹಾಕ್ಕೋಬೋದು. ಸೊ ಇಷ್ಟೇ ಅಲಯನ್ಸಸ್ಸು. ಎಷ್ಟಾಗುತ್ತೆ ಅಂತ ನಾವು ಲಾಸ್ಟಲ್ಲಿ ಬೇಕಾದರೆ ಟೋಟಲ್ ಮಾಡ್ಕೊಬೋಣ ಬಿಡಿ, ಏನು ಸಮಸ್ಯೆ ಇಲ್ಲ. ನೆಕ್ಸ್ಟು ಎರಡನೇ ಪಾಯಿಂಟ್ ಏನಿದೆ ಅದರಲ್ಲಿ, ಸೆಕೆಂಡ್ ಪಾಯಿಂಟು ಬಿ ಅಂತ ಹೇಳಿದ್ರೆ ಬೇಸಿಕ್ ಪೇನೂ ಆಗುತ್ತೆ ಆರ್ ಬೋನಸ್ಸು ಆಗುತ್ತೆ. ಸೊ ಈ ಪ್ರಾಬ್ಲಮಲ್ಲಿ ಬೇಸಿಕ್ ಪೇ ಮತ್ತು ಬೋನಸ್ ಕೊಟ್ಟಿದ್ದಾರಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಬರೀ ಬೇಸಿಕ್ ಪೇ ಕೊಟ್ಟಿದ್ದಾರೆ, ಬೋನಸ್ ಕೊಟ್ಟಿಲ್ಲ. ಹಾಗಾದರೆ ಬೇಸಿಕ್ ಪೇ ಎಷ್ಟಾಗುತ್ತೆ, 20,000. ಬೇಸಿಕ್ ಪೇ 20,000 ಇಂಟು 12 ಮಾಡಿ 2,40,000 ಬರುತ್ತೆ. 2,40,000 ಬರುತ್ತೆ. ಸೊ ನೆಕ್ಸ್ಟು ನಾವು ಮೂರನೇ ಪಾಯಿಂಟು ನೋಡಿದಾಗ ಡಿ ಅಂತ ಇದೆ. ಡಿ ಅಂದರೆ ಡಿಯರ್ನೆಸ್ ಅಲೈನ್ಸ್ ಇಫ್ ಇಟ್ ಈಸ್ ಎಂಟರ್ಡು, ಆರ್ ಡಿಯರ್ನೆಸ್ ಪೇನೂ ಆಗುತ್ತೆ. ಸೊ ಇದರಲ್ಲಿ ಡಿಯರ್ನೆಸ್ ಅಲೈನ್ಸು ಎಂಟರ್ಡ್ ಮಾತ್ರ ಕೊಟ್ಟಿದ್ದಾರೆ. ಎಷ್ಟು ಎಂಟರ್ ಅಂತ ಕೊಟ್ಟಿದ್ದಾರೆ ಅಂದರೆ 2,500 ಇಂಟು 12 30,000 ಆಗುತ್ತೆ. 2,500 ಹೇಗಾಗುತ್ತಂದರೆ 5,000ನ 50% ಎಂಟರ್ ಆಗಿರೋದು, ಅಂದರೆ 2,500 ಆಗುತ್ತೆ. ನೆಕ್ಸ್ಟು ನಾಲ್ಕನೇದು ಡಿಯರ್ನೆಸ್ ಪೇನು ಕೊಟ್ಟಿಲ್ಲ, ಹಾಗಾಗಿ ಬಿಟ್ಬಿಡಿ. ಡಿ ಆದಮೇಲೆ ಇ ಎನ್ಕ್ಯಾಶ್ಮೆಂಟು ಕೊಟ್ಟಿಲ್ಲ, ಸೊ ಡ್ಯಾಶ್ ಹಾಕಿ. ನೆಕ್ಸ್ಟ್ ಎಫ್ ಫೀಸು ಕೂಡ ಕೊಟ್ಟಿಲ್ಲ, ಡ್ಯಾಶ್ ಹಾಕಿ. ಈಗ ಎಲ್ಲನೂ ಟೋಟಲ್ ಮಾಡಿ ಸ್ಯಾಲ್ರಿ ಎಷ್ಟಾಗುತ್ತೆ ಅಂತ ನೋಡೋಣ. ಸೊ 12,000 ಪ್ಲಸ್ 15,600 ಪ್ಲಸ್ 14,400 ಪ್ಲಸ್ 1,200 ಪ್ಲಸ್ 2,40,000 ಪ್ಲಸ್ 30,000 3,13,200 ಬರುತ್ತೆ. 3,13,200. ನೀವು ಕೂಡ ಒಂದು ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ನಾನು ಚೆಕ್ ಮಾಡ್ಕೋತೀನಿ. ಫಸ್ಟು 12,000, ಅದಾದ ಮೇಲೆ 15,600, ಅದಾದ ಮೇಲೆ 14,400, ನೆಕ್ಸ್ಟು 1,200, ನೆಕ್ಸ್ಟು 2,40,000, ನೆಕ್ಸ್ಟು 30,000. ಸೊ ಟೋಟಲ್ ನಮಗೆ ಎಷ್ಟಾಯಿತು, 3,12,200 ಆಯಿತು. ಸೊ ಇದು ಸ್ಯಾಲರಿ ಫಾರ್ RFA, ರೆಂಟ್ ಫ್ರೀ ಅಕಾಮಡೇಷನ್. ಸೊ ರೆಂಟ್ ಫ್ರೀ ಅಕಾಮಡೇಷನ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಟ್ಯಾಕ್ಸಬಲ್ RFA ಅಂತ ಬರೆದ್ಬಿಟ್ಟು ಜಸ್ಟ್ ಇದರಲ್ಲಿ 2 ಕಾಲಮ್ ಹಾಕ್ಕೊಳ್ಳಿ ಸಾಕು. ಒಂದು ಪರ್ಟಿಕ್ಯುಲರ್ಸು, ಎರಡನೇದು ರುಪೀಸ್. ಇದರಲ್ಲಿ ಸುಮಾರು 6 ಪಾಯಿಂಟ್ ಬರುತ್ತೆ. 6 ಪಾಯಿಂಟ್ಗೆ ಅನ್ವಯ ಆಗುವಷ್ಟು ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ ಇಲ್ಲಿ. ಸೊ ಫಸ್ಟ್ ಪಾಯಿಂಟಲ್ಲಿ ಏನು ಹೇಳ್ತಾನೆ ಅಂತ ಹೇಳಿದರೆ ಅವರು, ಫಸ್ಟ್ ಪಾಯಿಂಟಲ್ಲಿ RFAಗೆ 15% ಆಫ್ ಸ್ಯಾಲರಿ ಆರ್ ಲೀಸ್ ಅಥವಾ ರೆಂಟ್ ವಿಚ್ ಎವರ್ ಈಸ್ ಲೆಸ್. ಸೊ 15% ಆಫ್ ಸ್ಯಾಲರಿ ಅಂದರೆ ಇಲ್ಲಿ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ, 3,13,200. ಆರ್ ಲೀಸ್ ರೆಂಟು ಎಷ್ಟು ಅಂತ ಕೊಟ್ಟಿದ್ದಾರೆ ಅವರು ಕಂಪನಿನವರು. ಲೀಸ್ ಎಷ್ಟು ಕೊಟ್ಟಿದ್ದಾರೆ, ಎಂಪ್ಲಾಯರ್ ಪೇಡ್ ಎ ರೆಂಟ್ ಆಫ್ 9,000 ಪರ್ ಮಂತು. ಸೊ 9,000 ಇಂಟು 12 ವಿಚ್ ಎವರ್ ಈಸ್ ಲೆಸ್. ಲೆಟ್ ಅಸ್ ಕ್ಯಾಲ್ಕುಲೇಟ್. ಸೊ 3,13,200, 313,200 into 15%, 46,980 or 99,000 into 12 ಪರ್ ಮಂತ್ ಕೊಟ್ಟಿರೋದ್ರಿಂದ ಇಂಟು 12 ಮಾಡ್ಕೋಬೇಕು ನಾವು. ಸೊ ಇದು 1,08,000 ಬರುತ್ತೆ. ವಿಚ್ ಎವರ್ ಈಸ್ ಲೆಸ್, ಇದರಲ್ಲಿ ಕಡಿಮೆ ಯಾವುದು, 46,980.
ನಾವಿಲ್ಲಿ 15% ಆಫ್ ಸ್ಯಾಲ್ರಿ ಯಾಕೆ ತೊಗೊಂಡಿದ್ದೀವಿ ಅಂದರೆ ಇದರ ಪಾಪ್ಯುಲೇಷನು ಎಬೌವ್ 25 lakhs ಇದೆ. ಸೊ ಹಾಗಾಗಿ ಈ ಸಿಟಿ ಆಲ್ರೆಡಿ ಮೆನ್ಷನ್ ಅಲ್ಲಿ ಮಾಡಿದ್ದಾರೆ ಬ್ಯಾಂಗ್ಳೂರು ಅಂತ ಹೇಳಿ. ಸೊ ಪಾಪ್ಯುಲೇಷನು ಎಬೌವ್ 25 lakhs ಇರುತ್ತೆ. ಎರಡನೇ ಪಾಯಿಂಟ್ ಇದರಲ್ಲಿ 10% ಕಾಸ್ಟ್ ಆಫ್ ಫರ್ನಿಚರ್ 10% ಕಾಸ್ಟ್ ಆಫ್ ಫರ್ನಿಚರ್ ಕೊಟ್ಟಿದ್ರೆ ಇದು ಫರ್ನಿಷ್ಡ್ ಹೌಸ್ ಅಂತ ಇಂಟು ಫರ್ನಿಚರ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಇವರು ಫರ್ನಿಚರ್ ಕಾಸ್ಟ್ 28,000 ಕೊಟ್ಟಿದ್ದಾರೆ. ಸೊ 28,000ನ ಕಾಸ್ಟ್ ಆಫ್ ಫರ್ನಿಚರ್ 10% ಆದರೆ 2,800 rupees ಆಗುತ್ತೆ. ಇದು ಬಿಟ್ಟು ಹೈರ್ ಚಾರ್ಜಸ್ ಎಂಪ್ಲಾಯರ್ ಆಗಲಿ ಪೇ ಮಾಡಿರೋದು ಯಾವುದೂ ಇಲ್ಲ. ಸೊ ಡೈರೆಕ್ಟ್ಲಿ ಇದನ್ನು ಆ್ಯಡ್ ಮಾಡ್ಕೋಬೋದು ನೀವು. 2,800 ಪ್ಲಸ್ 46,980 ಮಾಡಿಕೊಂಡ್ರೆ 49,780 ಬರುತ್ತೆ. ಇದು ಟ್ಯಾಕ್ಸೇಬಲ್ RFA. ಇದು ಈ ಅಮೌಂಟ್ ಎಲ್ಲಿ ಬರುತ್ತೆ ಅಂತ ಹೇಳಿದರೆ ಅಲ್ಲಿ ನಾವು ಸ್ಯಾಲರಿನ ಕ್ಯಾಲ್ಕುಲೇಟ್ ಮಾಡ್ತಿರ್ಬೇಕಾದ್ರೆ ಟ್ಯಾಕ್ಸೇಬಲ್ ಅಮೌಂಟ್ ಇದು ಹಾಕಬೇಕಲ್ಲಿ. ಬೇಕಾದರೆ ಇದನ್ನು ನೀವು ನೋಟ್ಸ್ ಅಂತ ಹಾಕ್ಕೋಬೋದು. RPFಗೆ ನೋಟ್ ನಂಬರ್ 1, ಇದನ್ನು ನೋಟ್ 1 ಅಥವಾ ಇದನ್ನು ನೋಟ್ 2 ಅಂತಲೂ ಕೂಡ ಹಾಕ್ಕೋಬೋದು. ಯಾರಿಗೆ ಯಾವುದಕ್ಕೆ ಇಲ್ಲಿ RFAಗೆ ಮಾಡಿದ್ದೀವಲ್ಲ ಇದಕ್ಕೆ ನೋಟ್ 2 ಅಂತ ಹಾಕ್ಕೋಬೋದು. ಇದನ್ನೇ ಅಲ್ಲಿ ನೋಟ್ 1 ನೋಟ್ 2 ಅಂತ ಹಾಕ್ಕೋಬೋದು. ಸೊ ಈಗ ನಾವು ಲೆಟ್ ಅಸ್ ಮೂವ್ ಆನ್ ಟು ದಿ ಕ್ಯಾಲ್ಕುಲೇಷನ್ ಪಾರ್ಟ್ ಆಫ್ ಇನ್ಕಮ್ ಫ್ರಮ್ ಸ್ಯಾಲರಿ. ಇನ್ಕಮ್ ಫ್ರಮ್ ಸ್ಯಾಲರಿ ಪಾರ್ಟಿಗೆ ನಾವು ಹೋಗೋಣ. ಕಾಲಮ್ಸ್ ಹಾಕೊಳ್ಳಿ. ಪರ್ಟಿಕ್ಯುಲರ್ಸ್ ರುಪೀಸ್ 3 ಕಾಲಮ್ಸು. ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಸ್ಯಾಲರಿ, ಇದರಲ್ಲಿ ಪರ್ಟಿಕ್ಯುಲರ್ಸ್ ರುಪೀಸ್ ಆ್ಯಂಡ್ ರುಪೀಸ್ 2 ಕಾಲಮ್ಸ್ ಹಾಕೊಳ್ಳಿ. ಸೊ ಪರ್ಟಿಕ್ಯುಲರ್ಸಲ್ಲಿ 1 by 1 ಬರೀತಾ ಹೋಗ್ರಿ. ಅಲ್ಲಿ ಏನು ಕೊಟ್ಟಿದ್ದಾರೆ ಅದೇ ಪಾಯಿಂಟ್ ವೈಸು ನೀವು ಬರೀತಾ ಹೋಗ್ಬೋದು. ಫಸ್ಟು ಪಾಯಿಂಟು ಬೇಸಿಕ್ ಸ್ಯಾಲರಿ. ಬೇಸಿಕ್ ಸ್ಯಾಲರಿ ಎಷ್ಟು ಕೊಟ್ಟಿದ್ದಾರೆ? 20,000 ಇಂಟು 12. 20,000 ಇಂಟು 12 ನೀವು ಮಾಡ್ತಾ ಹೋದರೆ ಎಷ್ಟು ಬರುತ್ತೆ ನಿಮಗೆ? 2,40,000 ಬರುತ್ತೆ. ಸೊ 2,40,000 ಇಲ್ಲಿ ಬರ್ಕೊಳ್ಳಿ. ನೆಕ್ಸ್ಟು ಎರಡನೇ ಪಾಯಿಂಟು ಅಲ್ಲಿ ಏನು ಕೊಟ್ಟಿದ್ದಾರೆ? ಡಿಯರ್ನೆಸ್ ಅಲಯನ್ಸ್ ಕೊಟ್ಟಿದ್ದಾರೆ. DA ಪರ್ ಮಂತ್ ಎಷ್ಟು ಕೊಟ್ಟವ್ರೆ? 5,000 ಇಂಟು 12 ಮಾಡ್ಕೊಳ್ಳಿ, 60,000. ಎಂಟರ್ ಆಗಿರೋದು ಪರ್ಕ್ವಿಸಿಟು ಮತ್ತು ಅಲಯನ್ಸ್ ಕ್ಯಾಲ್ಕುಲೇಷನ್ಗೆ ಬೇಕಾಗುತ್ತೆ. ಹಾಗಾಗಿ ಎಂಟರ್ ಆಗಿರೋದು ಇಲ್ಲೇನು ಮೆನ್ಷನ್ ಮಾಡಬಾರ್ದು. ನೆಕ್ಸ್ಟು ಫಿಕ್ಸೆಡ್ ಮೆಡಿಕಲ್ ಅಲೋಯನ್ಸು ಪರ್ ಮಂತ್ ಎಷ್ಟಿದೆ ನಿಮಗೆ? 1,000 ಇದೆ. 1,000 ಇಂಟು 12, 12,000. ನೆಕ್ಸ್ಟ್ ಒನ್ ಎಜುಕೇಷನ್ ಅಲೋಯನ್ಸ್. ಎಜುಕೇಷನ್ ಅಲೋಯನ್ಸು ಅಲ್ಲಿ ಆಲ್ರೆಡಿ ನಾನು ಟ್ಯಾಕ್ಸಬಲ್ ಅಲೋಯನ್ಸಸ್ ಫಾರ್ RFA ಕ್ಯಾಲ್ಕುಲೇಟ್ ಮಾಡುವಾಗ ನಾನು ಹೇಳ್ತಾ ಇದ್ದೆ. ಅವರು ಕೊಟ್ಟಿರೋದು 500 ಇಂಟು 12 ಇಂಟು 3 ಎಷ್ಟಾಗ್ತದೆ ಅಂತ ನಾನು ಆವಾಗ ಹೇಳಿದ್ದು ನಿಮಗೆ. 500 ಇಂಟು 12 ಇಂಟು 3 18,000 ಆಗುತ್ತೆ. ಇನ್ನರ್ ಕಾಲಮಲ್ಲಿ ಬರ್ಕೊಳ್ಳಿ. ಮೈನಸ್ ಎಕ್ಸೆಂಪ್ಟೆಡ್ ಅಪ್ ಟು 100 ಇಂಟು 12 ಇಂಟು 2, 2,400. ಸೊ ಮೈನಸ್ 2,400 ನಾವು ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಆನ್ಸರು? 15,600 ಬರುತ್ತೆ. ಇದನ್ನು ಔಟರ್ ಕಾಲಮಲ್ಲಿ ಹಾಕ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್ ಯಾವ್ದು ಕೊಟ್ಟಿರೋದು ಅವರು? ಟ್ರಾನ್ಸ್ಪೋರ್ಟ್ ಅಲೋಯನ್ಸು. 5ನೇ ಪಾಯಿಂಟು ಟ್ರಾನ್ಸ್ಪೋರ್ಟ್ ಅಲೋಯನ್ಸು. ಇಟ್ ಈಸ್ ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ 1,200 ಇಂಟು 12. 1,200 ಇಂಟು 12 ಇಟ್ ವಿಲ್ ಬಿ 14,400. ಹ್ಯಾಂಡಿಕ್ಯಾಪ್ ಎಂಪ್ಲಾಯ್ ಇದ್ದರೆ ಮಾತ್ರ ಇದಕ್ಕೆ ಎಕ್ಸಮ್ಷನ್ ಇರುತ್ತೆ, ಇಲ್ಲ ಅಂದರೆ ಫುಲ್ಲಿ ಟ್ಯಾಕ್ಸಬಲ್ ಇದು. ನೆಕ್ಸ್ಟ್ ಒನ್ ಕೊಟ್ಟಿರೋದು ಯಾವುದು ಇದರಲ್ಲಿ ನಿಮಗೆ? ಟ್ರಾನ್ಸ್ಪೋರ್ಟ್ ಅಲಯನ್ಸ್ ಆದಮೇಲೆ CCA ಸಿಟಿ ಕಾಂಪನ್ಸೇಟರಿ ಅಲೋಯನ್ಸು. ಇವೆಲ್ಲ ಅಲಯನ್ಸಸ್ಸು ಎರಡೆರಡು ಟೈಮ್ ಬರ್ತಾ ಇದೆ ನೋಡಿ ನಿಮಗೆ. ಅಲ್ಲೂ ಕೂಡ ಸ್ಯಾಲ್ರಿಗೂ ಬೇಕಾಗುತ್ತೆ, ಫಾರ್ ಪರ್ಕ್ವಿಸಿಟ್ಸ್ ಆ್ಯಂಡ್
ಅಲವೆನ್ಸಸ್ಸು ಇಲ್ಲೂ ಕೂಡ ಹಾಕೋಬೇಕು ನೀವು ಅಲವೆನ್ಸಸ್ಸು. ಸೊ ನೆಕ್ಸ್ಟು ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್. ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ at 15% minus exempted up to 12%. ಅಂದರೆ 15 minus 12 is equal to 3% of ಆರ್ ಪಿ ಎಫ್ ಸ್ಯಾಲರಿ. ಆರ್ ಪಿ ಎಫ್ ಸ್ಯಾಲರಿ ನಾವು ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದು ಎಷ್ಟು? 2,70,000. 3% ಆಫ್ 2,70,000 ಅಂದರೆ 8,100 ಬರುತ್ತೆ. ಡೈರೆಕ್ಟ್ಲಿ ಇಲ್ಲಿ 8,100 ಬರ್ಕೋಬೋದು. ಅಥವಾ ನೀವು 15% ಆಫ್ ಸ್ಯಾಲ್ರಿ ಇನ್ನರ್ ಕಾಲಮಲ್ಲಿ ಬರ್ಕೊಂಡು ಮೈನಸ್ 12% ಆಫ್ ಸ್ಯಾಲ್ರಿ ಮೈನಸ್ ಮಾಡಿದ್ರೆ ಆವಾಗಲೂ ಇಷ್ಟೇ ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್ ಅಟ್ 9.5% ಮೈನಸ್ ಎಕ್ಸೆಂಪ್ಟೆಡ್ ಅಪ್ ಟು 9.5%. ಸೊ 9.5% ಮೈನಸ್ 9.5% is equal to 0. ಸೊ ಇಲ್ಲಿ ಹಾಗಾದರೆ ನಿಲ್ ಬರುತ್ತೆ. 9ನೇ ಪಾಯಿಂಟು ಫ್ರೀ ಲಂಚು. ಫ್ರೀ ಲಂಚ್ 50 ರೂಪಾಯಿ ಮೈನಸ್ ಎಕ್ಸೆಂಪ್ಟೆಡ್ ಅಪ್ ಟು ₹50 ಅಂದರೆ ಇದು ಕೂಡ ನಿಲ್ ಬರುತ್ತೆ. ನೆಕ್ಸ್ಟ್ ಪಾಯಿಂಟ್ ವ್ಯಾಲ್ಯೂ ಆಫ್ ಮೋಟರ್ ಕಾರ್. ಮೋಟರ್ ಕಾರ್ ವ್ಯಾಲ್ಯೂ 600 ಇಂಟು 12 ಮಾಡಿದ್ರೆ 7,200 ಬರುತ್ತೆ. 600 ಯಾಕೆ ಹಾಕ್ಕೊಂಡಿದ್ದೀವಿ ಅಂದರೆ ವರ್ಕರೇನೇ ಅದರ ಎಕ್ಸ್ಪೆನ್ಸಸ್ ಮೀಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಆಮೇಲೆ ನೆಕ್ಸ್ಟು ಟ್ಯಾಕ್ಸಬಲ್ ಆರ್ ಎಫ್ ಎ. ಆರ್ ಎಫ್ ಎ ನಿಮಗೆ ಟ್ಯಾಕ್ಸಬಲ್ ಎಷ್ಟು ಬಂದಿರೋದು? ಸಿ ನೋಟ್ 2 ಅಂತ ಬರೀರಿ. ಇದು ಆರ್ ಪಿ ಎಫ್ಗೆ ಸಿ ನೋಟ್ 1 ಅಂತ ಬರ್ಕೊಳ್ಳಿ ಬೇಕಾದರೆ. ಇದು ಟ್ಯಾಕ್ಸಬಲ್ ಎಷ್ಟು ನಮಗೆ ಬಂದಿರೋದು? 49,780. 49,780 ಟ್ಯಾಕ್ಸಬಲ್ ಆರ್ ಎಫ್ ಎ. ನೆಕ್ಸ್ಟು 12th ಒನ್ ಇನ್ಶೂರೆನ್ಸ್ ಪೇಯ್ಡ್ ಬೈ ಎಂಪ್ಲಾಯರ್. ಬರೀ ಅದರ ಅಮೌಂಟ್ ತೊಗೋಬೇಕು. ಆ ಪಾಲಿಸಿ ಅಮೌಂಟ್ ಕೊಟ್ಟಿದ್ರೆ ಏನೋ ನಮಗೂ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಸೊ 12,000 ಆಗುತ್ತೆ. ಸೊ ಇದು ಬಿಟ್ಟು ನಾವು ಯಾವುದಾದ್ರೂ ಏನಾದರೂ ಮಿಸ್ಟೇಕ್ ಮಾಡಿದ್ದೀವ ಅಂತ ನೀವು ಚೆಕ್ ಮಾಡ್ಕೋಬೇಕು. ದೊಡ್ಡ ಪ್ರಾಬ್ಲಮಲ್ಲಿ ಯೂಶ್ವಲಿ ಮಿಸ್ಟೇಕ್ಸ್ ಆಗಿಬಿಡ್ತವೆ, ನೋಡ್ಕೋಬೇಕಾಗತ್ತೆ. ಸೊ ಯಾವುದೂ ಬಿಟ್ಟಿಲ್ಲ ಅನ್ನೋದಾದರೆ ನಾವು 12 ಪಾಯಿಂಟ್ಸು ಕವರ್ ಮಾಡಿದ್ದೀವಿ ಅಂತ ಹೇಳಿದರೆ, ಸೊ ಲೆಟ್ ಅಸ್ ಮೂವ್ ಆನ್ ಟು ಟೋಟಲಿಂಗ್ ದಿಸ್. ಸೊ ಟೋಟಲ್ ಮಾಡ್ತಾ ಹೋಗೋಣ. 2,40,000 ಪ್ಲಸ್ 60,000 ಪ್ಲಸ್ 12,000 ಪ್ಲಸ್ 15,600 ಪ್ಲಸ್ 14,400 ಪ್ಲಸ್ 1,200 ಪ್ಲಸ್ 8,100 ಪ್ಲಸ್ 7,200 ಪ್ಲಸ್ 49,780 ಪ್ಲಸ್ 12,000. ಇನ್ಯಾವುದು ನಾವು ಬಿಟ್ಟಿಲ್ಲ, ಹಾಗಾಗಿ 4,20,280. 4,20,280 ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. 2,40,000 60 12 15,600 14,400 1,200 8,100 7,200 49,780 12,000. ಸೊ ಟೋಟಲ್ 4,20,280. ಸೊ ಇದನ್ನು ನಾವು ಗ್ರಾಸ್ ಸ್ಯಾಲರಿ ಅಂತ ಕರಿತೀವಿ. ಯಾಕೆ ಇದನ್ನು ನಾವು ಗ್ರಾಸ್ ಸ್ಯಾಲರಿ ಅಂತ ಕರಿತೀವಿ ಅಂದರೆ, ಇದರಲ್ಲಿ ಡಿಡಕ್ಷನ್ಸ್ ಇದೆ. ಈ ಕಡೆ ಕ್ಯಾಲ್ಕುಲೇಟ್ ಮಾಡೋಣ. ಈಗ ಅದರ ಕಂಟಿನ್ಯೂಷನ್ ಪಾರ್ಟು. ಲೆಟ್ ಅಸ್ ಕಂಟಿನ್ಯೂ ಹಿಯರ್. ಅಲ್ಲಿ ಸ್ಪೇಸ್ ಇಲ್ಲ. ಸೊ ಗ್ರಾಸ್ ಸ್ಯಾಲರಿ ಅಂತ ಏನು ಕೊಟ್ಟಿದ್ದಾರೆ, ಅದರಲ್ಲಿ ಡಿಡಕ್ಷನ್ಸ್ ಇದೆ. 3 ಡಿಡಕ್ಷನ್ಸ್ ಬರುತ್ತೆ.
particulars rupees and rupees. Gross salary ಎಷ್ಟು ಬಂದಿರೋದು ನಮಗೆ 4,20,280 ಬಂದಿದೆ. ಇದರಲ್ಲಿ ಮೈನಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16 ಸಬ್ಸೆಕ್ಷನ್ 1 ಸಬ್ಸೆಕ್ಷನ್ 2 ಸಬ್ಸೆಕ್ಷನ್ 3 ಬರುತ್ತೆ. ಸೊ ಸಬ್ಸೆಕ್ಷನ್ 1ನಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಬರುತ್ತೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಈಸ್ 50,000 rupees. ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರೇ ಸ್ಪೆಸಿಫೈ ಮಾಡಿದ್ದಾರೆ. ಎಂಟರ್ಟೈನ್ಮೆಂಟ್ ಅಲೋಯೆನ್ಸು ಗೌರ್ಮೆಂಟ್ ಎಂಪ್ಲಾಯಿಗೆ ಮಾತ್ರ ಅನ್ವಯ ಆಗುತ್ತೆ. ಇಲ್ಲಿ ಇದು ಗೌರ್ಮೆಂಟ್ ಎಂಪ್ಲಾಯಿ ಇಲ್ಲ, ಹಾಗಾಗಿ ಇದನ್ನು ನಾವು ಬಿಡ್ತಾ ಇದ್ದೀವಿ. ಮೂರನೇದು ಪ್ರೊಫೆಷನಲ್ ಟ್ಯಾಕ್ಸ್ ಪೇಡ್ ಬೈ ಎಂಪ್ಲಾಯಿ. ಎಂಪ್ಲಾಯಿ ಏನಾದರೂ ಅವರ ಎಂಪ್ಲಾಯ್ಮೆಂಟಿಗೆ ಸಂಬಂಧಪಟ್ಟಿದ್ದು ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಆಗಿರ್ಬೋದು, ಪ್ರೊಫೆಷನಲ್ ಟ್ಯಾಕ್ಸ್ ಆಗಿರ್ಬೋದು, ಪೇ ಮಾಡಿದ್ದಾರೆ ಅಂತ ಕೊಟ್ಟರೆ ಎಂಪ್ಲಾಯಿ ಅಂದರೆ ವರ್ಕರು ಇಲ್ಲಿ ತಗೋಬೇಕು ನಾವು ಡಿಡಕ್ಷನಲ್ಲಿ. ಇಲ್ಲಿ ಏನು ಕೊಟ್ಟಿಲ್ಲ, ಹಾಗಾಗಿ ನಾವು ತಗೊಳ್ಳೋ ಹಾಗಿಲ್ಲ. ಇದಕ್ಕೆ ಸಂಬಂಧಪಟ್ಟಿದ್ದು ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ. ಇದನ್ನು ಏನಾದರೂ ಕಂಪನಿನವ್ರು ಪೇ ಮಾಡಿದ್ರೆ ಒಂದು ಗ್ರಾಸಲ್ಲಿ ಬರುತ್ತೆ, ಇನ್ನೊಂದು ಡಿಡಕ್ಷನಲ್ಲಿ ಬರುತ್ತೆ. ಎಂಪ್ಲಾಯಿನೇ ಪೇ ಮಾಡಿದರೆ ಇಲ್ಲಿ ಡಿಡಕ್ಷನಲ್ಲಿ ತಗೋಬೇಕಾಗತ್ತೆ. ಎಂಪ್ಲಾಯಿಗೆ ಒಂದೇ ಕಡೆ ಡಿಡಕ್ಷನು, ಎಂಪ್ಲಾಯರ್ದಿದ್ರೆ ಗ್ರಾಸಲ್ಲಿ ತಗೋಬಿಟ್ಟು ಇಲ್ಲಿ ಡಿಡಕ್ಷನ್ ತೋರಿಸ್ಬೇಕು. ಯಾಕಂದರೆ ಕಂಪ್ನಿನವರು ಆಮೇಲೆ ಮತ್ತೆ ಡಿಡಕ್ಟ್ ಮಾಡ್ಕೋತಾರೆ ಅದನ್ನು. ಹಾಗಾಗಿ ಸೊ ಈಗ 50,000 ಇರೋದ್ರಿಂದ 50,000 ನಾವು ಇದರಲ್ಲಿ ಲೆಸ್ ಮಾಡಿದ್ರೆ ಮೈನಸ್ 50,000, ಸೊ 3,70,280 ಬರುತ್ತೆ. ಇದನ್ನು ನಾವು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಸ್ಯಾಲರಿ ಅಂತ ಹೇಳ್ತೀವಿ. ಡಿಯರ್ ಸ್ಟೂಡೆಂಟ್ಸ್, ನಾವು ಇನ್ಕಮ್ ಫ್ರಮ್ ಸ್ಯಾಲರಿನಲ್ಲಿ ಒಂದಷ್ಟು ಅಲೋಯೆನ್ಸಸ್ ಕೊಟ್ಟಿದ್ದಾಗ, ಒಂದಷ್ಟು ಪರ್ಕ್ವಿಸಿಟ್ಸ್ ಕೊಟ್ಟಾಗ ಈ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ನಾವು ನೋಡಿದ್ದೀವಿ. ಇಲ್ಲಿ ನೀವು ನಾನು ಏನು ಫಾರ್ಮ್ಯಾಟ್ ಬರ್ಸಿದ್ದೀನೋ ಇನ್ಕಮ್ ಫ್ರಮ್ ಸ್ಯಾಲರಿ ಅದ್ರ ಪ್ರಕಾರನೇ ಬರ್ಕೋಬೋದು. ಅಲಯನ್ಸಸ್ ಅಂಡರ್ ಸೆಕ್ಷನ್ 16 ಬರ್ಕೊಂಡು ಎಲ್ಲ ಅಲಯನ್ಸಸ್ ಒಂದೇ ಕಡೆ ಬರಿಬೋದು. ಇವೆಲ್ಲನೂ ಯಾವ್ಯಾವ ಅಲಯನ್ಸಸ್ ಇದೆ, ಮೆಡಿಕಲ್ ಅಲಯನ್ಸ್ ಅಂತೆ, ಎಜುಕೇಷನ್ ಅಲಯನ್ಸ್ ಅಂತೆ, ಟ್ರಾನ್ಸ್ಪೋರ್ಟ್ ಅಲಯನ್ಸು, CCA ಅವೆಲ್ಲನೂ ಒಂದೇ ಕಡೆ ಬರ್ಕೋಬೋದು. ಪರ್ಕ್ವಿಸಿಟ್ಸ್ ಬಂದಾಗ ನೀವು ಮೋಟಾರ್ ಕಾರ್ ಆಗಿರ್ಬೋದು, RF ಆಗಿರ್ಬೋದು, ಅದು ಅಲ್ಲಿ ಬರ್ಕೋಬೋದು. ಅದಾದಮೇಲೆ RPF ಬರ್ಕೋಬೋದು ಪರ್ಕ್ವಿಸಿಟ್ಸ್ ಆದಮೇಲೆ. ಅದಾದಮೇಲೆ ನೀವು ಬೇರೆ ಏನಾದರೂ ಅಂಥದ್ದು ಕೊಟ್ಟಿದ್ರೆ ಅಂಶಗಳು, ಬೇರೆ ಯಾವುದಾದ್ರೂ ಅಂಶಗಳು ಇದೆ ನಾವು ಹೊರತುಪಡಿಸಿ ಏನಾದರೂ ಕೊಟ್ಟಿದ್ರೆ ಆ ಫಾರ್ಮ್ಯಾಟಲ್ಲಿ ಏನು ಬರ್ಸಿದ್ದೀನಿ ಅಂತ ಕೊಟ್ಟಿದ್ರೆ ನೀವು ಬರ್ಕೋಬೋದು. ಸೊ ಹಂಗೂ ಮಾಡ್ಬೋದು. ಇಲ್ಲಿ ಪ್ರಾಬ್ಲಮಲ್ಲಿ ಏನು ಪಾಯಿಂಟ್ಸ್ ಕೊಟ್ಟಿರ್ತಾರೋ ಅದ್ರ ಪ್ರಕಾರ ನಾವು 1 by 1 ಕೂಡ ಬರ್ಕೊಂಡು ಹೋಗ್ಬೋದು. ಸೊ ಹಾಗಾಗಿ ಇಂತಹದ್ದೇ ನಾನು ಇನ್ನೂ ಬೇರೆ ಪರ್ಕ್ವಿಸಿಟ್ಸು, ಬೇರೆ ಅಲಯನ್ಸಸ್ ಇರುವ ಇನ್ನೂ 1, 2 ಅಥವಾ 3 ಪ್ರಾಬ್ಲಮ್ ನಾನು ನಿಮಗೆ ಮಾಡಿಸ್ತೀನಿ. ಅದ್ರ ಜೊತೆಗೆ ಇದಕ್ಕೆ ಹೋಮ್ವರ್ಕು ಕೂಡ ಕಳಿಸ್ಕೊಡ್ತೀನಿ. ಮನೆಯಲ್ಲಿ ಕೂತ್ಕೊಂಡು ಅಸೈನ್ಮೆಂಟ್ ಮಾಡಿ. CRಗಳಿಗೆ ನನ್ನ ಮನವಿ ಏನಂದರೆ, ಯಾವ ಮಕ್ಕಳಿಗೆ ನಾವು ರೀಚ್ ಆಗೋಕ್ಕಾಗಲ್ಲ, ಇದನ್ನು ನೋಡೋಕ್ಕಾಗಲ್ಲ ಅಂತಹ ಮಕ್ಕಳಿಗೆ ದಯಮಾಡಿ ನೀವು ನೋಟ್ಸಲ್ಲಿ ಬರ್ಕೊಂಡು ಅವ್ರಿಗನ್ನ ತಲುಪಿಸೋದಕ್ಕೆ ವ್ಯವಸ್ಥೆ ಮಾಡಿಕೊಡಿ. ಯಾವ ರೀತಿ ತಲುಪಿಸ್ತೀರೋ ನೀವು ಯೋಚನೆ ಮಾಡಿ. ಪೇರೆಂಟ್ಸ್ ನಂಬರ್ಗೂ ಬೇಕಾದರೆ ನೀವು ಕಳಿಸ್ಬೋದು. ಪೇರೆಂಟ್ಸ್ ನಂಬರು ಬೇಕಾದರೆ ನಿಮ್ಮ ಗ್ರೂಪಲ್ಲಿ ಆ್ಯಡ್ ಮಾಡ್ಕೋಬೋದು. ಸಂಜೆ ಹೊತ್ತು ಆ ಮಕ್ಕಳು ಇದನ್ನು ನೋಡ್ಕೋತಾರೆ. ಯಾವುದೇ ಕಾರಣಕ್ಕೂ ಈ ಗ್ರೂಪಲ್ಲಿ ಇಲ್ಲದೆ ಇರೋ ಮಕ್ಕಳು ಕೂಡ ಮಿಸ್ ಆಗಬಾರ್ದು. ನಮಗೆ ಸಮಯದ ಅಭಾವ ಇರೋದ್ರಿಂದ ಈಗ ನಾವೇನು ಮುಗಿಸೋ ಹಂತದಲ್ಲಿ ಬರ್ತಾ ಇದ್ದೀವಿ. ಇದಕ್ಕೆ ಒಂದು 4-5 ಪ್ರಾಬ್ಲಮ್ ಮಾಡಿದ್ರೆ ಈ ಚಾಪ್ಟ್ರು ಮುಗೀತದೆ. ಹಾಗಾಗಿ ದಯಮಾಡಿ ನೀವು ಇದಕ್ಕೆ ಕೋಆಪ್ರೇಟ್ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಕಾಲೇಜು ಯೂಟ್ಯೂಬ್ ಚಾನಲ್ಗೂ ಕೂಡ ನೀವು ಹೋಗ್ಬಿಟ್ಟು ಇದನ್ನು ಬ್ರೌಸ್ ಮಾಡ್ಕೋಬೋದು, ನೋಡ್ಕೋಬೋದು. ಈ ವಿಡಿಯೋ ಯಾರು ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಹತ್ರನೇ ಸೇವ್ ಮಾಡ್ಕೊಂಡು ಎಲ್ಲಾದರೂ ಒಂದು ಕಡೆ, ಭಾಳಷ್ಟು ಮಕ್ಕಳ ಹತ್ರ ಲ್ಯಾಪ್ಟಾಪ್ ಇರುತ್ತೆ, ಸೇವ್ ಮಾಡ್ಕೊಂಡು ಇಟ್ಕೊಂಡಿರಿ. ಎಕ್ಸಾಮಿನೇಷನ್ ಈಗ ಎಮರ್ಜೆನ್ಸಿ ಈ ಥರ ಇರೋದ್ರಿಂದ ಒಂದು 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಬೇಕಾದರೆ ಡೇಟಾ ರೀಚಾರ್ಜ್ ನೀವು ಮಾಡ್ಕೋಬೋದು. ಸೊ ಹಾಗಾಗಿ ನೀವು ಯಾವ ಮೆಥಡ್ ನೀವು ಉಪಯೋಗಿಸ್ಕೊತಿರೋ ಗೊತ್ತಿಲ್ಲ, ಆದರೆ ಇದನ್ನು ಮಾತ್ರ ನೀವು ಯಾವುದೇ ಕಾರಣಕ್ಕೂ ಲೈಟಾಗಿ ತೊಗೊಳಕ್ಕೆ ಹೋಗಬೇಡಿ. ಮುಂದೆ ನಮಗೆ 1 ವಾರ ಸಿಗುತ್ತೋ 2 ವಾರ ಸಿಗುತ್ತೋ ಗೊತ್ತಿಲ್ಲ, ರಿಓಪನಿಂಗ್ ಆದಮೇಲೆ ಅದು ಸಿಗೋದು ಡೌಟ್ ಅನಿಸುತ್ತೆ. ಸೊ ಹಾಗಾಗಿ ನೀವು ಬಹಳನೇ ಗಮನ ಇಟ್ಟು ಇಲ್ಲಿ ಕೊಡೋ ಪ್ರಾಬ್ಲಮ್ಸು ಬರ್ಕೋಬೇಕು ನೋಟ್ಸಲ್ಲಿ. ಇದರ ಆದಮೇಲೆ ಅಸೈನ್ಮೆಂಟ್ ಏನು ಕೊಡ್ತೀವಿ ಅದು ಕೂಡ ಬರ್ಕೋಬೇಕು. ಬರ್ಕೊಂಡಾದಮೇಲೆ ನೀವು ಅದ್ರ ಬಗ್ಗೆ ಇಲ್ಲಿವರೆಗೂ ಏನಾಗಿದೆ ಅದು ಗ್ಲಾನ್ಸ್ ಮಾಡ್ಕೊಳ್ಳಿ. ಆಮೇಲೆ ಇವಾಗ ಏನಾಗ್ತಾಯಿದೆ ಅದು ಗ್ಲಾನ್ಸ್ ಮಾಡಿಕೊಂಡು ಹೋಗ್ತಾಯಿರಿ. ಸೊ ಇಲ್ಲಿವರೆಗೂ ನಾನು ಈ ಒಂದು ಕ್ಲಾಸ್ ನಾನು ಏನು ಮಾಡಿದ್ದೀನಿ ಅಲಯನ್ಸಸ್ ಮತ್ತು ಪರ್ಕ್ವಿಸಿಟ್ಸ್ ಸಂಬಂಧಪಟ್ಟಿದ್ದು, ಇದನ್ನು ನೀವು ಚೆನ್ನಾಗಿ ಓದ್ತೀರಿ ಅಂತ ನಾವು ಭಾವಿಸ್ತಾ ಇವತ್ತಿನ ಕ್ಲಾಸ್ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ಕ್ಲಾಸು ಇನ್ನೂ ಒಂದಷ್ಟು ಪರ್ಕ್ವಿಸಿಟ್ಸ್, ಬೇರೆ ತರಹದ ಪರ್ಕ್ವಿಸಿಟ್ಸು, ಬೇರೆ ತರಹದ ಅಲಯನ್ಸಸ್ ಜೊತೆಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಹೋಮ್, ಸ್ಟೇ ಸೇಫ್, ಬಾಯ್.